ಕಲಬುರಗಿ ಹಾಗೂ ಯಾದಗಿರಿಯ ಯುವ ಪ್ರತಿಭೆಗಳು ಕೂಡಿ ಮಾಡಿರುವ ಗಿರಿನಾಡ ಪ್ರೇಮಿ ಚಲನಚಿತ್ರವನ್ನು ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ವೀಕ್ಷಿಸಿದರು. ಮಿರಾಜ್ ಚಿತ್ರಮಂದಿರಕ್ಕೆ ಬಂದು ಗಿರಿನಾಡ ಪ್ರೇಮಿ ಚಿತ್ರತಂಡದೊಂದಿಗೆ ಚಿತ್ರವನ್ನು ವೀಕ್ಷಿಸಿ ಈ ಚಿತ್ರ 2ನೇ ವಾರಕ್ಕೆ ಭರ್ಜರಿಯಾಗಿ ಪ್ರದರ್ಶನ ಆಗ್ತಾ ಇದೆ ಎಂದು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಚಿತ್ರಕ್ಕೆ ಯುವರಾಜ್ ಎಸ್ ಗುತ್ತಿದಾರ್ ಕತೆ, ಚಿತ್ರಕಥೆ, ಛಾಯಾಗ್ರಾಹಕ ಸಂಕಲನ ಮಾಡಿದ್ದು ಎಂಡಿ ಖುರಂ ಮತ್ತು ಶರಣು ಪಟ್ಟೇದಾರ್ ನಿರ್ಮಾಣ ಮಾಡಿದ್ದಾರೆ. ಶರಣು ಪಟ್ಟೇದಾರ್, ಸೌಮ್ಯ ತೀರ್ಥ, ಸಾಗರ್, ರಾಘವೇಂದ್ರ, ಅಶೋಕ್ ಚಿಕ್ಕೋಡಿ, ಕೋಮಲ್, ಪ್ರವೀಣ್ ಹಿರೇಮಠ್, ಪ್ರವೀಣ್ ಜಮಾದಾರ್, ಕಾಶಿನಾಥ್ ವರಿಕ್ ಹಾಗೂ ಹಲವಾರು ಕಲಾವಿದರು ಕಲಬುರಗಿ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಗಿರಿನಾಡು ಪ್ರೇಮಿ ಮೂವಿ ಇವತ್ತು ನಾವು ನಮ್ಮ ಎಲ್ಲ ಸಂಘ ಪ್ರಾಕ್ಟಿಕಲ್ ಆಗಿ ಮೊದಲಿನ ಹಳೆ ಕಾಲದಲ್ಲಿ ಯಾವ ಥರ ಒಬ್ರಿಗೊಬ್ರು ನೋಡಲಾರ್ದೆ ಏನು ಪ್ರೀತಿ ಮಾಡೋಂಥ ಒಂದು ಅದ್ಭುತವಾದಂಥ ಮೂವಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯವರಾದಂಥ ನಮ್ಮ ಖ್ಯಾತಿಯ ಫಸ್ಟ್ ನಟರಾದಂಥ ಶರಣು ಪಟ್ಟೇದಾರ್ ಅವರು ಮತ್ತು ಯುವರಾಜ್ ಗುತ್ತಿದಾರ್ ಅವರು ಭಾಳ ಒಂದು ಅದ್ಭುತವಾದಂಥ ಮೂವಿ. ಸ್ವಲ್ಪ ಈ ಭಾಗದಲ್ಲೇ ವಿಶೇಷವಾಗಿ ಅವ್ರ ಕ್ಯಾಮ್ರಾ ಡೈರೆಕ್ಷನು, ಯಾದಗಿರಿಯ ಮೈಲಾರಿಂಗ ದೇವರ ಒಂದು ಜಾತ್ರಾ ಮಹೋತ್ಸವ ಹಾಗೂ ಅಲ್ಲಿನ ಬೆಟ್ಟ ಶೂಟಿಂಗ್ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ಇವ್ರದ್ದು ಈ ಒಂದು ಮೂವಿಯಲ್ಲಿ ಅವ್ರು ಹಾಕಿದಂಥ ಶ್ರಮೆ ಮತ್ತು ನಾನು ಭಾಳಷ್ಟು ವಿಷಯಗಳನ್ನು ಕೇಳ್ಪಟ್ಟೆ. ಭಾಳಷ್ಟು ಕಷ್ಟದಿಂದ ಈ ಭಾಗದವರು ಇಂಥ ಒಂದು ಮೂವಿಯನ್ನು ಮಾಡಬೇಕು ಎಂಬುದೊಂದು ಮೂವಿ ಮಾಡಬೇಕಂದ್ರೆ ಎಲ್ಲರೂ ಹೆದರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವರು ಧೈರ್ಯ ಮಾಡಿದ್ದಾರೆ. ಅದು ಏನೂ ಇಲ್ಲಾರ್ದೇ ಧೈರ್ಯ ಮಾಡಿದ್ದಾರೆ. ಯಾರಿಗೂ ಅವ್ರಿಗೆ ಬ್ಯಾಕ್ ಬೋನ್ ಇಲ್ಲ, ಅವ್ರದ್ದು ಎಲ್ಲ ಗೆಳೆಯರೇ ಅವ್ರ ಬ್ಯಾಕ್ ಬೋನ್ ಆಗಿರೋದ್ರಿಂದ ಅವ್ರಿಗೆ ನಿಜವಾಗಲೂ ಆ ಭಗವಂತ ಇನ್ನೊಂದಿಷ್ಟು ಮುಂದೆ ಈ ಭಾಗದವ್ರು ಇರೋದ್ರಿಂದ ನಮ್ಮ ಭಾಗದವ್ರು ಎಲ್ಲರೂ ಇಂಥ ಮೂವಿಗಳಿಗೆ ನಮ್ಮವರೇ ಪ್ರೊಡ್ಯೂಸ್ ಮಾಡಿದಂಥ ಮೂವಿಗೆ ತಾವು ದಯಮಾಡಿ ಬಂದು ನಿಮ್ಮ ಫ್ಯಾಮ್ಲಿ ಜೊತೆ ನೋಡೋಂಥ ಇದೊಂದು ಫ್ಯಾಮ್ಲಿ ಮೂವಿ ಆಗಿದೆ. ಅದಕ್ಕೆ ದಯಮಾಡಿ ಒಳ್ಳೆ ಹಾಡುಗಳು ನಿಜವಾಗ್ಲೂ ನಾನು ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಗೊತ್ತಿಲ್ಲ, ಬಟ್ ಸೂಪರ್ ಹಾಡುಗಳು. ಸಂಪ್ರಾಟು ಅಂಥೇಳಿ ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಚೆನ್ನಾಗಿ ಹಾಡುಗಳನ್ನು ಈ ಮೂವಿಯಲ್ಲಿ ನೋಡೋಕ್ಕೆ ನಮಗೆ ಸಿಕ್ಕಿದೆ. ಮತ್ತು ಇದೇ ಥರ ಯುವರಾಜ್ ಅವರು ಅವರ ತಂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಈ ಮೂವಿ ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ. ಪೂರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಇವತ್ತು ಏನು ಇವ್ರ ತಂಡ ಮಾಡ್ತಾ ಇದ್ದಾರೆ. ಇದು ಹೀಗೆ ಭಗವಂತ ಇವರಿಗೆ ಆಶೀರ್ವಾದ ಮಾಡಲಿ. ಮುಂಬರೋ ದಿನಗಳಲ್ಲಿ ನಾವು ಕೂಡ ಇಂಥ ಒಂದು ನಿರ್ದೇಶಕರಿದ್ದಾರೆ, ಡೈರೆಕ್ಟರ್ ಇದ್ದಾರೆ ಅಂದರೆ ನಾವು ಕೂಡ ಏನಾದರೂ ಅವರಿಗೆ ಪ್ರೊಡಕ್ಷನಲ್ಲಿ ಒಂದು ಹೆಲ್ಪ್ ಆಗಬೇಕು ಅಂತೇಳಿ, ನಾವು ಪ್ರೊಡ್ಯೂಸರ್ ಆಗಬೇಕಂತೇಳಿ ಒಂದು ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದೀವಿ. ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ನಾವು ಅವ್ರ ಮುಖಾಂತರ ಅವರು ಇಂಥ ಒಂದು ಒಳಗೆ ಕಾನ್ಸೆಪ್ಟ್ ಇಟ್ಕೊಂಡು ಯಾವುದು ಕಡಿಮೆ ಅವಧಿಯಲ್ಲಿ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಇಂಥ ಒಂದು ಮೂವಿ, ಅದು ಓನ್ಲಿ ಅವ್ರ ಗೆಳೆಯರ ಬಳಗದ ಒಂದು ಸಹಾಯದ ವತಿಯಿಂದ. ಈಗ ನೋಡ್ರಿ, ಆ್ಯಕ್ಟರ್ ಏನಿದ್ದಾರೆ ಮೇನ್ ಲೀಡ್ ರೋಲು, ಅವರೊಬ್ಬ ಬ್ಯಾಂಕ್ ಮ್ಯಾನೇಜರ್ ತನ್ನ ಹಣವನ್ನು ಏನು ಸಂಪಾದನೆ ಮಾಡೋ ಅದೊಂದು ಹಣ ಮಂತೆಂಡ್ ಬರೋವರೆಗೂ ಕಾದಿ ಆ ಹಣವನ್ನು ಮತ್ತೆ ಈ ಫಿಲ್ಮಿಗೆ ಹಾಕಿ ಅವರು ಈ ಥರ ಪಾಕೆಟ್ ಮನಿ ಥರ ಬಂದಂಗೆ ಎಲ್ಲರ ಸಹಾಯದೊಂದಿಗೆ ಎಲ್ಲ ಇಲ್ಲಿನ ಕಲಾವಿದರು ಮಿತ್ರರು ಭಾಳ ಅದ್ಭುತವಾಗಿ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಕಲಾವಿದರನ್ನೇ ಭಾಳಷ್ಟು ಪಾತ್ರ ವಹಿಸಿದ್ದಾರೆ. ನಾವೆಲ್ಲ ನೋಡಿದ್ದೀವಿ ಫೈಟ್ ಸೀನು, ಅವರು ಡೈಲಾಗ್ ಡೆಲಿವರಿ, ವಿಶೇಷವಾಗಿ ಭಾಳ ಅದ್ಭುತವಾದಂಥ ಫಸ್ಟ್ ನಟನೆ ವಿದೌಟ್ ಎನಿ ಪ್ರಾಕ್ಟೀಸ್ ಈ ಥರ ಇವರು ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಯಾವುದೂ ಒಂದು ಮೂವಿ ಸ್ಕೂಲಿಗೆ ಹೋಗಿಲ್ಲ, ಅವ್ರು ಏನೂ ಕಲ್ತಿಲ್ಲ. ಆದರೂ ಕೂಡ ಇವತ್ತು ಇದೊಂದು ಏನವರು ಮೂವಿ ನಮ್ಮ ಭಾಗಕ್ಕೆ ಇದೊಂದು ಒಳ್ಳೆ ಕೊಡುಗೆ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಥರ ಯುವಕರಿಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಬೇಕು, ಇಲ್ಲಿನ ಜನತೆಯೂ ಕೂಡ ಎಲ್ಲರ ಆಶೀರ್ವಾದ ಮಾಡಬೇಕಂತ ನಾನು ಹಾರೈಸಿ ಮುಂಬರೋ ಎಲ್ಲ ಪ್ರಾಜೆಕ್ಟ್ಗಳು ಅವ್ರಿಗೆ ಇದೇ ಥರ ಯಶಸ್ವಿ ಆಗಲಿ ಅಂತೇಳಿ ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನನ್ನು ಇವತ್ತು ಆಹ್ವಾನ ಮಾಡಿ ಈ ಮೂವಿ ನೋಡೋಕ್ಕೆ ಅವ್ರ ತಂಡ ನನಗೆ ಆಮಂತ್ರಣ ಮಾಡಿದ್ದಕ್ಕೆ ನಾನು ಬಂದಿದ್ದಕ್ಕೆ ನನಗೆ ಧನ್ಯ ಅನ್ನಿಸ್ತಾ ಇದೆ. ಒಳ್ಳೆಯ ಮೂವಿ, ಒಂದು ಅರ್ಥಪೂರ್ಣವಾದಂಥ ಮೂವಿ. ಯಾವ ಥರ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಇಲ್ಲಿ ದೊಡ್ಡ ಬಜೆಟ್ಗಳು ಈ ಥರ ಕ್ಲೈಮ್ಯಾಕ್ಸ್ ಕೊಡೋದಿಲ್ಲ. ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಜವಾಗ್ಲೂ ಭಾಳ ಆಶ್ಚರ್ಯಪಟ್ಟಿವಿ. ಇಂಥ ಒಂದು ಕ್ಲೈಮ್ಯಾಕ್ಸು ಇದೇ ಥರ ಇವರು ಇನ್ನೂ ಅನೇಕ ಮೂವಿಗಳು ಮಾಡಲಿ, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿ ಆಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕಲಬುರಗಿ ತೈಕನ್ ಬಾಲರಾಜ್ ಗುತ್ತಿದಾರ್ ಸರು, ನಮ್ಮ ಮಾಲಕರು,
ತಮ್ಮ ಬ್ಯುಸಿ ಶೆಡ್ಯೂಲ್ ತೊಗೊಂಡು ಪೂರ್ತಿ ಒಂದು ಸಿನಿಮಾ ನಮಗೆ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಗಿರ್ನಾಡ್ ಪ್ರೇಮಿ ಇದು ಸಿನಿಮಾ ಈಗ ಸೆಕೆಂಡ್ ವೀಕಿಗೆ ಬಂದಿದೆ. ನಾವು ಹೊಸ ಟೀಮು ನಮ್ಮ ಯಾದಗಿರಿ ಮತ್ತು ಕಲಬುರ್ಗಿ ಹೊಸ ಪ್ರತಿಭೆಗಳು ಮಾಡಿದಂಥ ಸಿನಿಮಾ. ನಮಗೆ ಪ್ರೊಡ್ಯೂಸರ್ದು ಅಂತ ಯಾರಿಲ್ಲ, ನಾವೇ ಎಲ್ಲ ಕೂಡಿ ನಮ್ಮ ಆ್ಯಕ್ಟರಲ್ಲಿ ನಾವೆಲ್ಲ ಕೂಡ ಮಾಡಿದ್ದು. ಈ ಸಿನಿಮಾ ಒಂದು ಸಿನಿಮಾ ಮಾಡೋದೇ ದೊಡ್ಡ ಮಾತು, ಆ ಸಿನಿಮಾನ ತೆರೆಗೆ ತೊಂಬರೋದು ಅದಕ್ಕಿಂತ ದೊಡ್ಡ ಮಾತು. ಸೊ ಈ ಸಿನಿಮಾ ಬರೋ ಟೈಮ್ನಲ್ಲಿ ಭಾಳಷ್ಟು ಕಷ್ಟ ಅನುಭವಿಸಿದ್ದೀವಿ, ಭಾಳಷ್ಟು ತೊಂದರೆನ ಅನುಭವಿಸಿದ್ದೀವಿ. ಬಟ್ ಸ್ಟಿಲ್ ಎಲ್ಲ ಆಗಿ ಒಂದು ಸಿನಿಮಾ ಒಂದು ತೆರೆಗೆಲ್ಲಿ ನೋಡ್ತೀವಲ್ಲ ಅದರದ್ದು ಖುಷಿನೇ ಬೇರೆ. ಮತ್ತು ಅದರಲ್ಲಿ ಬಂದು ನಮ್ಮ ಜನ ಬಂದು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.